5,000 ಕೋಟಿ ಎಲ್ಲೋಯ್ತು ಅನ್ನೋದು ಈಗ ಸದ್ಯಕ್ಕಿರುವಂತ ಪ್ರಶ್ನೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉತ್ತರವನ್ನ ಕೊಡಬೇಕಿತ್ತು, ಆದ್ರೆ ಅವರು ತಡಬಡಾಯಿಸ್ಬಿಟ್ರು. ಹಾಗಾಗಿ ಒಂದಷ್ಟು ಅನುಮಾನಗಳು ಸಾಮಾನ್ಯವಾಗಿ ಪ್ರತಿಪಕ್ಷದ ನಾಯಕರಲ್ಲಿ ಹುಟ್ಟುಕೊಂಡಿವೆ. ನೋಡಿ, ಇವತ್ತು ಕಾಂಗ್ರೆಸ್ಗೆ ಅತಿ ದೊಡ್ಡ ಗೆಲುವು ಸಿಕ್ಕಿದ್ದು ಯಾವುದು ಅಂತಂದ್ರೆ, ಮಹಿಳಾ ಮತದಾರರು ಕಾಂಗ್ರೆಸ್ ಅನ್ನು ನಂಬಿ 2,000 ರೂಪಾಯಿ ತಿಂಗಳು ಕೊಡ್ತಾರೆ, ಏನೋ ಒಂದಕ್ಕಾಗತ್ತೆ, ಕಷ್ಟಕ್ಕಾಗತ್ತೆ ಅಂತ ಹೇಳಿ ನಂಬಿ ಅವ್ರಿಗೆ ಓಟನ್ನು ಹಾಕಿದ್ದು ಸುಳ್ಳಲ್ಲ. ಇದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತು. ಆದ್ರೆ ಅದು ನಮ್ಗೆ 2,000 ರೂಪಾಯಿ ದೊಡ್ಡ ಆಸರೆ ಅಂತ ಗೊತ್ತಿರುವಂತ ವಿಚಾರ. ಈ ಗೃಹಲಕ್ಷ್ಮಿ ಹಣವನ್ನೇ ನಮಗೆ ಕೊಡ್ಲಿಲ್ವಲ್ಲ. ಕರ್ನಾಟಕದ ಹೆಣ್ಣುಮಕ್ಕಳಿಗೆ 2,000 ರೂಪಾಯಿ ದೊಡ್ಡ ಆಸರೆ. ಯಾರನ್ನಾರು ಹೋಗಿ ಕೇಳ್ಕೊಂಬನ್ನಿ. ಇಡೀ ತಿಂಗಳ ಸಂಸಾರವನ್ನ ಸಾಗಿಸುವಂತ ಕೆಲಸವನ್ನ ಮನೆ ಯಜಮಾನಿ ಮಾಡ್ತಾರೆ 2,000 ರೂಪಾಯಿನಲ್ಲಿ. ಆದ್ರೆ ಅದೇ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಲೂಟಿ ಮಾಡಿಬಿಟ್ರ ಅನ್ನುವ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಬಿಜೆಪಿ, ಜೆಡಿಎಸ್ ಸಾಕಷ್ಟು ಪ್ರಶ್ನೆಗಳನ್ನ ಮಾಡುತ್ತೆ. ಆ ಪ್ರಶ್ನೆಗೆ ಉತ್ತರವನ್ನ ಕೊಡಬೇಕಾಗಿದ್ದಂತಹ ಸಚಿವರು ಹೆಣಗಾಡ್ತಾರೆ. ಏನ್ ಹೇಳೋದು ಅಂತೇಳಿ. ಆಕ್ಚುಲಿ ಏನಾಯ್ತು, ಶಾರ್ಟ್ ಆಗಿ ಹೇಳ್ತೀನಿ ಕೇಳಿ. ಇವತ್ತೇನೋ ಕೊನೆಗೂ ಉತ್ತರವನ್ನ ಕೊಟ್ಟಿದ್ದಾರೆ ಸದನಕ್ಕೆ. ಎಲ್ಲೋ ತಪ್ಪಾಗಿದೆ, ಎಡವಟ್ ಆಗಿದೆ, ಕ್ಷಮಿಸ್ಬಿಡಿ, ಹೋಗಿಲ್ಲ ಅಂತೇಳಿ. ಆದ್ರೆ RTI ಯಾಕೆ ಮೇಡಮ್ ಆ ತರ ಉತ್ತರ ಕೊಟ್ಟಿದ್ದಾರೆ? 22 ತಿಂಗಳ ಕಂತು 52,000 ಕೋಟಿ ಅಷ್ಟು ನಾವು ಕೊಟ್ಟಿದ್ದೀವಿ ಅಂತ ಹೇಳಿದ್ರಲ್ಲ, ಯಾಕೆ ಹೇಳಬೇಕಿತ್ತು ಅದನ್ನ? ಆದ್ರೆ ದಾಖಲೆ ಸುಳ್ಳು ಹೇಳ್ತಾ ಇದ್ಯಾ? ರಾಜಕೀಯ ಜ್ವಾಲೆಯನ್ನ ಎಬ್ಬಿಸಿರುವಂತ ಹೆಬ್ಬಾಳ್ಕರ್ ಅವರ ಉತ್ತರ ಇವತ್ತು. ನೀವ್ ಹೇಳ್ತಿರೋದೇ ಬೇರೆ, ಅಲ್ಲಿ RTI ದಾಖಲೆಯಲ್ಲಿ ಹೇಳ್ತಾ ಇರೋದೇ ಬೇರೆ. ನಿಮ್ಮನ್ನು ನಂಬೇಕಾ, ದಾಖಲೆ ನಂಬೇಕಾ? ದಾಖಲೆಯಲ್ಲಿ ಹೇಳಿದೆ ಅಲ್ವಾ, 22 ಕಂತುಗಳಲ್ಲಿ 52,416 ಕೋಟಿ ರೂಪಾಯಿ ನಾವು ರಿಲೀಸ್ ಮಾಡಿದೆ ಅಂತೇಳಿ ನಿಮ್ಮ ದಾಖಲೆ ಹೇಳಿದೆಯಲ್ಲ RTI. ಹಾಗಾದ್ರೆ 2 ತಿಂಗಳದ ಏನಾಯ್ತು ದುಡ್ಡು? RTI ನಲ್ಲಿರುವಂತ ಲೆಕ್ಕಾಚಾರನೆ ಬೇರೆ ಹೇಳ್ತಾ ಇದೆ. ನೀವು ನೋಡಿದ್ರೆ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ರಿ, ಅಲ್ಲಿ RTI ಕಾಪಿ ನೋಡಿದ್ರೆ ಕೊಟ್ಟಿದೆ ಅಂತ ಬರ್ತಿದೆ. ಅಲ್ಲಿ ನೋಡಿದ್ರೆ ಗೃಹಲಕ್ಷ್ಮಿ ಹಣ ಬಂದೇ ಇಲ್ಲ, ಫಲಾನುಭವಿಗಳಿಗೆ ಸಿಕ್ಕೇ ಇಲ್ಲ. ಯಾರನ್ನ ಅಮರ್ಸ ಕೊಟ್ಟಿದ್ದೀರಿ ನೀವು ಇವತ್ತು? ಜನ ದಡ್ರಲ್ಲ. ಇವತ್ತು ಜನ ತುಂಬಾ ಬುದ್ಧಿವಂತರಾಗಿದ್ದಾರೆ. ನಿಮ್ಮ ಒಂದು RTI ಉತ್ತರದಿಂದಾಗಿ ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ನಿಮ್ಮ ವಿರುದ್ಧ ಮುಗಿಬಿದ್ದಿದೆ. ನಾಳೆ ಜನ ಶುರು ಮಾಡ್ಕೋತಾರೆ 5,000 ಕೋಟಿ ಏನಾಯ್ತು ಅಂತೇಳಿ. ಕರೆಸಿ ಅಧಿಕಾರಿಗಳನ್ನ ಕೇಳಿ ಪ್ರಶ್ನೆ ಮಾಡಿ, ಯಾರು ಕೊಟ್ಟಿದ್ದೀರಾ, ಎಲ್ಲೋಯ್ತು ಅಂತೇಳಿ. ನಿಮಗೆ ಗೊತ್ತಿಲ್ವಾ? ಎಲ್ಲ ಗೊತ್ತಿರುತ್ತೆ, ಗೊತ್ತಿಲ್ಲದೇನಿಲ್ಲ. ಒಂದು ರೂಪಾಯಿ ಆಚ ಕಡೆ ಈಚ ಕಡೆ ಹೋಗಲ್ಲ, ಒಂದು ಕಡ್ಡಿ ಕೂಡ ಅಲ್ಲಾಡಲ್ಲ, ಒಂದು ಕುರ್ಚಿ ಕೂಡ ಶೇಕ್ ಆಗಲ್ಲ. ಅಂತಂದ್ರೆ 5,000 ಕೋಟಿ 1 ರೂಪಾಯಿ 2 ರೂಪಾಯಿ ಅಲ್ಲ. ಅದನ್ನ ಬಡ್ಡಿ ಕೊಟ್ರೆ ಯಾರಿಗಾದ್ರು 2%ಗೆ ತಿಂಗಳಿಗೆ 100 ಕೋಟಿ ರೂಪಾಯಿ ಸಿಗುತ್ತೆ. ತಿಂಗಳಿಗೆ 100 ಕೋಟಿ ರೂಪಾಯಿ ಬಡ್ಡಿಗೆ ಏನಾದ್ರು ಕೊಟ್ಬಿಟ್ರೆ ಚೆಕ್ ಮಾಡಿ. ಇದ್ರೂ ಇರ್ಬೋದು, ಹೇಳಕ್ಕಾಗಲ್ಲ. ಯಾವುದೋ ಒಂದು ಅಕೌಂಟ್ ಕಳಿಸ್ಬಿಟ್ಟು ಮಾಡಿರ್ತಾರೆ, ಸಾಧ್ಯತೆಗಳಿರುತ್ತೆ. ನಾವಿಲ್ಲ ಅಂತ ಹೇಳ್ತೀರ, ತನಿಖೆ ಆಗ್ಲಿ. ಆಯ್ತು, ನಮ್ಮ ಕಡೆದ ತಪ್ಪಾಗಿದೆ, ಮಾರ್ಚ್ ಮತ್ತೆ ಫೆಬ್ರವರಿ ತಿಂಗಳಲ್ಲಿ ಹೋಗಿಲ್ಲ, ಹಣ ಬಂದೇ ಇಲ್ಲ, ಕೊಟ್ಟಿಲ್ಲ ಅಂತ ಹೇಳಿದ್ರೆ ದುಡ್ಡೇನಾಯ್ತು? ದುಡ್ಡೆಲ್ಲೋಯ್ತು? ಅಕೌಂಟ್ ಅಲ್ಲಿರೋ ದುಡ್ಡು ತಾನೆ, ಅಕೌಂಟ್ ಇಂದ ಅಕೌಂಟ್ ಟ್ರಾನ್ಸ್ಫರ್. DCM DK ಶಿವಕುಮಾರ್ ಅವರು ಹೇಳಿದ್ರು, ಯಾರು ದಲ್ಲಾಳಿಗಳಿಲ್ಲ ಇಲ್ಲಿ, ಡೈರೆಕ್ಟ್ ಫಲಾನುಭವಿಗಳ ಅಕೌಂಟ್ಗೆ ಹೋಗುತ್ತೆ. ಎಲ್ಲಿಂದ? ಅಕೌಂಟ್ ಇಂದ ಹೋಗುತ್ತೆ. ಆ ಅಕೌಂಟ್ ಇಂದ ಹೋಗಿರೋ ದುಡ್ಡ ಲೆಕ್ಕವನ್ನ RTI ನಲ್ಲಿ ತೋರಿಸಿದಿರಿ. ಆದ್ರೆ ಅಲ್ಲಿ ಯಾರ ಅಕೌಂಟ್ಗೆ ಹೋಗ್ಬೇಕಿತ್ತೋ ಅಕೌಂಟ್ ಹೋಗೇ ಇಲ್ಲ. 2 ತಿಂಗಳ ಹಣ ಏನಾಯ್ತು, ಯಾರ ಅಕೌಂಟ್ಗೆ ಹೋಯ್ತು ಚೆಕ್ ಮಾಡಿಸಿ, ತನಿಖೆ ಆಗ್ಲಿ, ತನಿಖೆ ಮಾಡಿಸಿ. ಯಾಕಂದ್ರೆ ಇವತ್ತು ಹಣ ಅಂತಂದ್ರೆ ಹೆಣ ಕೂಡ ಬಾಯ್ ಬಿಟ್ಕೊಂಡು ನಿಂತ್ಕೊಂಡ್ಬಿಡುತ್ತೆ. ಅಂತ ಕಾಲದಲ್ಲಿ ಜನ ದಡ್ರಲ್ಲ, ಜನ ತುಂಬಾ ಬುದ್ಧಿವಂತರಿದ್ದಾರೆ. 1 ರೂಪಾಯಿನೂ ಲೆಕ್ಕ ಕೊಡಬೇಕಾಗತ್ತೆ, ಇವತ್ತಲ್ಲ ನಾಳೆ. ಈ ಹಣ ಯಾರ ಮನೆ ಸೇರಿದೆ, ಯಾವ ಮನೆಗೆ ಹೋಗಿದೆ ಅನ್ನೋದೇ ಈ ಕ್ಷಣಕ್ಕಿರುವಂತಹ ಪ್ರಶ್ನೆ. ಯಾರೇನ್ ಬೇಕಾದ್ರೆ ಹೇಳ್ಬೋದು, ಅಲ್ಲೋಗಿದೆ ಇಲ್ಲೋಗಿದೆ ಅಂತೇಳಿ. ಅದಕ್ಕೆ ಉತ್ತರ ಕೊಡಿ, ದಾಖಲೆ ಸಮೇತವಾಗಿ ಉತ್ತರವನ್ನ ಕೊಡಿ. ಇವತ್ತು ವಿಪಕ್ಷಗಳು ನಿಮ್ಮ ವಿರುದ್ಧ ಸಮರವನ್ನ ಸಾರಿದೆ, ನೀವು ಅದಕ್ಕೆ ಉತ್ತರವನ್ನ ಕೊಡಬೇಕು. ಕಾರಣ ನಿಮ್ಮ ಈ ಒಂದು ಗ್ಯಾರಂಟಿ ಸ್ಕೀಮ್ ಅನ್ನ ನಂಬಿ ಜನ ನಿಮ್ಮನ್ನ ಗೆಲ್ಸಿರೋದು. ಆ ವಿಶ್ವಾಸ ನಿಮ್ಮ ಮೇಲಿದೆ, ಅದನ್ನ ಹಾಳು ಮಾಡ್ಕೋಬೇಡಿ. ಹಾಗಾಗಿ ಆದಷ್ಟು ಬೇಗ ಇದಕ್ಕೆ ಉತ್ತರ ಕೊಡಬೇಕು. ಬಡ್ಡಿಗೆ ಏನಾದ್ರು ಕೊಟ್ಟಿದ್ರೆ ಚೆಕ್ ಮಾಡಿ, ಹೇಳಕ್ಕಾಗಲ್ಲ. ಅಧಿಕಾರಿಗಳನ್ನ ಕರೆಸಿ ಒಬ್ಬೊಬ್ರನ್ನು ತನಿಖೆ ಮಾಡಿಸಿ. ಇದ್ರೂ ಇರ್ಬೋದು, ಯಾಮಾರ್ಸ್ಪಣ ಅನ್ನೋ ಒಂದು ಲೆಕ್ಕಾಚಾರಗಳಿರ್ಬೋದು.
ಹಾಗಾಗಿ ಪ್ರತಿಯೊಂದು ರೂಪಾಯಿಗೂ ಕೂಡ ಲೆಕ್ಕ ಕೊಡಬೇಕು. 5,000 ರೂಪಾಯಿ ಹೋಗಿದೆ ಅಂತಂದ್ಮೇಲೆ ಯಾರಿಗೋಗಿದೆ ಅದನ್ನ ಚೆಕ್ ಮಾಡಿಸಿ, ಅದು ಇಂಪಾರ್ಟೆಂಟ್. ಗೃಹಲಕ್ಷ್ಮಿಯರು 5,000 ಕೋಟಿ ಎಲ್ಲೋಯ್ತು ಅನ್ನೋದು ಈಗ ಸದ್ಯಕ್ಕಿರುವಂತ ಪ್ರಶ್ನೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉತ್ತರವನ್ನ ಕೊಡಬೇಕಿತ್ತು, ಆದ್ರೆ ಅವರು ತಡಬಡಾಯಿಸ್ಬಿಟ್ರು. ಹಾಗಾಗಿ ಒಂದಷ್ಟು ಅನುಮಾನಗಳು ಸಾಮಾನ್ಯವಾಗಿ ಪ್ರತಿಪಕ್ಷದ ನಾಯಕರಲ್ಲಿ ಹುಟ್ಟಿಕೊಂಡಿದೆ. ನೋಡಿ, ಇವತ್ತು ಕಾಂಗ್ರೆಸ್ಗೆ ಅತಿ ದೊಡ್ಡ ಗೆಲುವು ಸಿಕ್ಕಿದ್ದು ಯಾವುದು ಅಂತಂದ್ರೆ, ಮಹಿಳಾ ಮತದಾರರು ಕಾಂಗ್ರೆಸ್ ಅನ್ನು ನಂಬಿ 2,000 ರೂಪಾಯಿ ತಿಂಗಳು ಕೊಡ್ತಾರೆ, ಏನೋ ಒಂದಕ್ಕಾಗತ್ತೆ, ಕಷ್ಟಕ್ಕಾಗತ್ತೆ ಅಂತ ಹೇಳಿ ನಂಬಿ ಅವ್ರಿಗೆ ಓಟನ್ನು ಹಾಕಿದ್ದು ಸುಳ್ಳಲ್ಲ, ಇದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತು. ಆದ್ರೆ ಅದು ನಮ್ಗೆ 2,000 ರೂಪಾಯಿ ದೊಡ್ಡ ಆಸರೆ ಅಂತ ಗೊತ್ತಿರುವಂತ ವಿಚಾರ. ಈ ಗೃಹಲಕ್ಷ್ಮಿ ಹಣವನ್ನೇ ನಮಗೆ ಕೊಡ್ಲಿಲ್ವಲ್ಲ. ಕರ್ನಾಟಕದ ಹೆಣ್ಣುಮಕ್ಕಳಿಗೆ 2,000 ರೂಪಾಯಿ ದೊಡ್ಡ ಆಸರೆ. ಯಾರನ್ನಾರು ಹೋಗಿ ಕೇಳ್ಕೊಂಬಂದು ಇಡೀ ತಿಂಗಳ ಸಂಸಾರವನ್ನ ಸಾಗಿಸುವಂತ ಕೆಲಸವನ್ನ ಮನೆ ಯಜಮಾನಿ ಮಾಡ್ತಾರೆ 2,000 ರೂಪಾಯಿನಲ್ಲಿ. ಆದ್ರೆ ಅದೇ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಲೂಟಿ ಮಾಡಿಬಿಟ್ರ ಅನ್ನುವ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಬಿಜೆಪಿ ಜೆಡಿಎಸ್ ಸಾಕಷ್ಟು ಪ್ರಶ್ನೆಗಳನ್ನ ಮಾಡುತ್ತೆ. ಆ ಪ್ರಶ್ನೆಗೆ ಉತ್ತರವನ್ನ ಕೊಡಬೇಕಾಗಿದ್ದಂತಹ ಸಚಿವರು ಹೆಣಗಾಡ್ತಾರೆ. ಏನ್ ಹೇಳುದು ಅಂತೇಳಿ. ಆಕ್ಚುಲಿ ಏನಾಯ್ತು ಶಾರ್ಟ್ ಆಗಿ ಹೇಳ್ತೀನಿ ಕೇಳಿ. ಇವತ್ತೇನೋ ಕೊನೆಗೂ ಉತ್ತರವನ್ನ ಕೊಟ್ಟಿದ್ದಾರೆ ಸದನಕ್ಕೆ, ಎಲ್ಲೋ ತಪ್ಪಾಗಿದೆ, ಎಡವಟ್ಟಾಗಿದೆ, ಕ್ಷಮಿಸ್ಬಿಡಿ, ಹೋಗಿಲ್ಲ ಅಂತೇಳಿ. ಆದ್ರೆ RTIನ ಯಾಕೆ ಮೇಡಮ್ ಆ ತರ ಉತ್ತರ ಕೊಟ್ಟಿದ್ದಾರೆ? 22 ತಿಂಗಳ ಕಂತು 52,000 ಕೋಟಿ ಅಷ್ಟು ನಾವು ಕೊಟ್ಟಿದ್ದೀವಿ ಅಂತ ಹೇಳಿದ್ರಲ್ಲ, ಯಾಕೆ ಹೇಳಬೇಕಿತ್ತು ಅದನ್ನ? ಆದ್ರೆ ದಾಖಲೆ ಸುಳ್ಳು ಹೇಳ್ತಾ ಇದ್ಯಾ? ರಾಜಕೀಯ ಜ್ವಾಲೆಯನ್ನ ಎಬ್ಬಿಸಿರುವಂತ ಹೆಬ್ಬಾಳ್ಕರ್ ಅವರ ಉತ್ತರ ಇವತ್ತು. ನೀವ್ ಹೇಳ್ತಿರೋದೇ ಬೇರೆ, ಅಲ್ಲಿ RTI ದಾಖಲೆಯಲ್ಲಿ ಹೇಳ್ತಾ ಇರೋದೇ ಬೇರೆ. ನಿಮ್ಮನ್ನು ನಂಬೇಕಾ, ದಾಖಲೆ ನಂಬೇಕಾ? ದಾಖಲೆಯಲ್ಲಿ ಹೇಳಿದೆ ಅಲ್ವಾ, 22 ಕಂತುಗಳಲ್ಲಿ 52,416 ಕೋಟಿ ರೂಪಾಯಿ ನಾವು ರಿಲೀಸ್ ಮಾಡಿದೆ ಅಂತೇಳಿ ನಿಮ್ಮ ದಾಖಲೆ ಹೇಳಿದೆಯಲ್ಲ RTI. ಹಾಗಾದ್ರೆ 2 ತಿಂಗಳದ ಏನಾಯ್ತು ದುಡ್ಡು? RTIನಲ್ಲಿರುವಂತ ಲೆಕ್ಕಾಚಾರಣೆ ಬೇರೆ ಹೇಳ್ತಾ ಇದೆ. ನೀವು ನೋಡಿದ್ರೆ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ರಿ, ಅಲ್ಲಿ RTIನ ಕಾಪಿ ನೋಡಿದ್ರೆ ಕೊಟ್ಟಿದೆ ಅಂತ ಬರ್ತಿದೆ. ಅಲ್ಲಿ ನೋಡಿದ್ರೆ ಗೃಹಲಕ್ಷ್ಮಿ ಹಣ ಬಂದೇ ಇಲ್ಲ, ಫಲಾನುಭವಿಗಳಿಗೆ ಸಿಕ್ಕೇ ಇಲ್ಲ. ಯಾರನ್ನ ಅಮರ್ಸ ಕೊಟ್ಟಿದ್ದೀರಿ ನೀವು ಇವತ್ತು? ಜನ ದಡ್ರಲ್ಲ, ಇವತ್ತು ಜನ ತುಂಬಾ ಬುದ್ಧಿವಂತರಾಗಿದ್ದಾರೆ. ನಿಮ್ಮ ಒಂದು RTI ಉತ್ತರದಿಂದಾಗಿ ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ನಿಮ್ಮ ವಿರುದ್ಧ ಮುಗಿಬಿದ್ದಿದೆ. ನಾಳೆ ಜನ ಶುರು ಮಾಡ್ಕೋತಾರೆ 5,000 ಕೋಟಿ ಏನಾಯ್ತು ಅಂತೇಳಿ. ಕರೆಸಿ ಅಧಿಕಾರಿಗಳನ್ನ ಕೇಳಿ ಪ್ರಶ್ನೆ ಮಾಡಿ, ಯಾರು ಕೊಟ್ಟಿದ್ದೀರಾ, ಎಲ್ಲೋಯ್ತು ಅಂತೇಳಿ. ನಿಮಗೆ ಗೊತ್ತಿಲ್ವಾ? ಎಲ್ಲ ಗೊತ್ತಿರುತ್ತೆ, ಗೊತ್ತಿಲ್ಲದೇನಿಲ್ಲ. ಒಂದು ರೂಪಾಯಿ ಆಚ ಕಡೆ ಈಚ ಕಡೆ ಹೋಗಲ್ಲ, ಒಂದು ಕಡ್ಡಿ ಕೂಡ ಅಲ್ಲಾಡಲ್ಲ, ಒಂದು ಕುರ್ಚಿ ಕೂಡ ಶೇಕ್ ಆಗಲ್ಲ. ಅಂತಂದ್ರೆ 5,000 ಕೋಟಿ 1 ರೂಪಾಯಿ 2 ರೂಪಾಯಿ ಅಲ್ಲ. ಅದನ್ನ ಬಡ್ಡಿ ಕೊಟ್ರೆ ಯಾರಿಗಾದ್ರು 2%ಗೆ ತಿಂಗಳಿಗೆ 100 ಕೋಟಿ ರೂಪಾಯಿ ಸಿಗುತ್ತೆ. ತಿಂಗಳಿಗೆ 100 ಕೋಟಿ ರೂಪಾಯಿ ಬಡ್ಡಿಗೆ ಏನಾದ್ರು ಕೊಟ್ಬಿಟ್ರೆ ಚೆಕ್ ಮಾಡಿ.